ನಮಸ್ಕಾರ. ಮತ್ತೊಮ್ಮೆ ಸೇಮ್ ಬಂದಿದ್ದೀವಿ ನಾವಿಬ್ರು ಡಿಸ್ಕಷನ್ ನಡೆಸೋದಕ್ಕೋಸ್ಕರ. ತಿರ್ಗಾ ಬ್ಯಾಟಿಂಗ್ ಬಗ್ಗೆನೇ ತೊಗೊಳ್ತಾ ಇರೋದು. ಅಖಿಲ್ ಕೇಳ್ತಾ ಇರೋದು ಪ್ರಶ್ನೆನೂ ಕೂಡ ಸಖತ್ ವ್ಯಾಲಿಡ್ ಅಂತ ಅನ್ನಿಸ್ತು. ನೀವು ಕೇಳ್ಬೋದು ಈಗ. ನಾವು ಸುಮಾರು ಜನ ಬೇರೆ ಬೇರೆ ಥರ ಬಂದು ಬ್ಯಾಟರ್ಸು ಇನಿಷಿಯಲಿ ಬಂದ ತಕ್ಷಣ ಗಾರ್ಡ್ ತೊಗೊಳ್ಳೋದು ನೋಡಿದ್ದೀವಿ. ಸುಮಾರು ಜನ ಲೆಗ್ ಸ್ಟಂಪ್ ತೊಗೋತಾರೆ, ಕೆಲವರು 2 ಲೆಗ್ ತೊಗೋತಾರೆ, ಕೆಲವರು ಮಿಡಲ್ ಸ್ಟಂಪ್ ತೊಗೋತಾರೆ. ಯಾಕೆ? ಐ ಮೀನ್ ಡಿಪೆಂಡಿಂಗ್ ಆನ್ ಕಂಡೀಷನ್ಸ್, ಬೌಲರ್ಸ್ ನೋಡ್ಕೊಂಡ ಏನು ಈ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಆ ಒಂದು ಡಿಸಿಷನ್ನು. ಸಖತ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಪ್ಲೇಯರ್ಸ್ಗಳೇನು ಮಾಡ್ತಾರೆ, ಚಿಕ್ಕವರಿದ್ದಾಗ ಕಲಿತಾ ಇರೋವಾಗ ಒಂದೇ ಒಂದು ಗಾರ್ಡ್ ತೊಗೋತಾರೆ. ಅದು ಅವ್ರ ಚಾಯ್ಸ್ ಅಂತ ಹೇಳ್ತಾರೆ. ಲೆಗ್ ಸ್ಟಂಪ್ ಅಂತಾರೆ ಬರ್ತಾ ಇದ್ದಂಗೆ. ಕೆಲವರು ಮಿಡಲ್ ಸ್ಟಂಪ್ ತೊಗೊತಾರೆ. ಯಾರೇ ಸ್ವಿಂಗ್ ಮಾಡ್ತಾ ಇರಲಿ, ಏನೇ ಸ್ವಿಂಗ್ ಮಾಡ್ತಿರ್ಲಿ, ಅಥವಾ ಯಾರೇ ಬಾಲ್ ಹೆಂಗೆ ಬೇಕಾದ್ರೆ ಸ್ಪಿನ್ ಮಾಡ್ತಿರ್ಲಿ, ಅದೇ ಗಾರ್ಡ್ಗೆ ಕಚ್ಕೊಂಡ್ಬಿಟ್ಟಿರ್ತಾರೆ. ನಮಗೆ ಚಿಕ್ಕವರಿದ್ದಾಗ ಹೇಳೋರು ಮಿಡಲ್ ಸ್ಟಂಪ್ ತೊಗೊಂಡ್ರೆ LBW ಆಗ್ತಾಗುರು, ಬೇಡ ಲೆಗ್ ಸ್ಟಂಪ್ ತಗೋ ಅಂತ ಹೇಳೋರು. ಅದೇನು ನಮ್ಗೆ ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಎದುರಿಸ್ಬಿಡೋರು ನಿಮಗೆ. ಯಾವ ಗಾರ್ಡ್ ತೊಗೊಂಡ್ರು ತೊಂದರೆ ಇಲ್ಲ. ಬಟ್ ಒಂದು ತಂಬ್ ರೂಲ್ ಇದೆ. ನಿಮ್ಮ ಇನಿಷಿಯಲ್ ಸೆಟಪ್ ಏನಿದೆ ಅದ್ರ ಮೇಲ್ಗಡೆ ಗಾರ್ಡು ಡಿಪೆಂಡ್ ಆಗುತ್ತೆ. ಇವಾಗ ನಾನು ಸಿಕ್ಕಾಪಟ್ಟೆ ಬ್ಯಾಕ್ ಆ್ಯಂಡ್ ಅಕ್ರಾಸ್ ಮೂವ್ಮೆಂಟ್ ಮಾಡ್ತಾಯಿನಿ ಅಂತಂದರೆ ಅದಕ್ಕೆ ಲೆಗ್ ಸ್ಟಂಪ್ ತೊಗೊಳ್ಳೋದು ವಾಸಿ. ಇದು ನನ್ನ ಲೆಗ್ ಸ್ಟಂಪು, ನನಗೆ ಮಿಡ್ಲು ಮತ್ತು ಆಫ್ಸು ಕಾಣ್ತಾ ಇರುತ್ತೆ. ಆಡೋ ಟೈಮಲ್ಲಿ ಇನಿಷಿಯಲ್ ಮೂವ್ಮೆಂಟಲ್ಲಿ ಬಾಲ್ ಮೀಟ್ ಮಾಡೋಕ್ಕಿಂತ ಮುಂಚೆ ನಾನು ಮೂವ್ಮೆಂಟ್ ಮಾಡಿದಾಗ ನನಗೆ ಎಕ್ಸಾಕ್ಟ್ಲಿ ಗೊತ್ತು ಆಫ್ ಸ್ಟಂಪ್ ಎಲ್ಲಿದೆ ಅಂತ. ಸೊ ಒಂದು ತಂಬ್ ರೂಲ್ ಏನಂತಂದರೆ, ನಿಮ್ಮ ಆಫ್ ಸ್ಟಂಪ್ ಎಲ್ಲಿದೆ ಅಂತ ನಿಂಗೆ ಗೊತ್ತಿತ್ತು ಅಂತಂದರೆ ಅವಾಗ ಕರೆಕ್ಟ್ ಪೊಸಿಷನ್ನಿಲ್ಲ ಆಡೋಕ್ಕೇನಂದ ಬಾಲ್ ಬಿಡ್ಬೋದು ಅಥವಾ ಬಾಲ್ ಆಡ್ಬೋದು. ಅಕಸ್ಮಾತ್ ನೀವು ಲೆಗ್ ಸ್ಟಂಪ್ ಗಾರ್ಡ್ ತೊಗೊಂಡು ಇನಿಷಿಯಲ್ ಮೂವ್ಮೆಂಟ್ ಬ್ಯಾಕ್ ಆ್ಯಂಡ್ ಅಕ್ರಾಸ್ ಮಾಡಲಿಲ್ಲ ಅಂತಂದರೆ, ಲೈನ್ಗೆ ಬಂದಿಲ್ಲ ಅಂತಂದರೆ ಆಫ್ ಸ್ಟಂಪು ಮಿಡ್ ಸ್ಟಂಪ್ ಹೊಡೆಯೋದು ಚಾನ್ಸಸ್ ಜಾಸ್ತಿ. ಕರೆಕ್ಟಾ? ಎಕ್ಸಾಕ್ಟ್ಲಿ. ಸೊ ಐ ಥಿಂಕ್ ನಿಮ್ಮದು ಇನಿಷಿಯಲ್ ಮೂವ್ಮೆಂಟು ಎಷ್ಟು ಎಕ್ಸಾಜರೇಟೆಡ್ ಆಗಿದೆ ಅಂತ ನೋಡ್ಕೊಂಡು ಕೆಲವರು ಬ್ಯಾಕ್ ಆ್ಯಂಡ್ ಬ್ಯಾಕ್ ಮಾಡ್ತಾರೆ ಇನಿಷಿಯಲ್ ಮೂವ್ಮೆಂಟು. ಅಂಥವ್ರು ಮಾಡಿದಾಗ ಪ್ರಾಬ್ಲಮ್ ಮಿಡ್ ಲ್ಯಾಂಡ್ ಲೆಗ್ ತೊಗೋಬೋದು ಅವರು ಅಂಥವ್ರು. ಅದೇ ಬ್ಯಾಕ್ ಆ್ಯಂಡ್ ಅಕ್ರಾಸ್ ಮಾಡೋರು ಪ್ರಾಬ್ಲಮ್ ಲೆಗ್ ಸ್ಟಂಪ್ ತೊಗೋಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಇವಾಗ ಬ್ಯಾಕ್ ಆ್ಯಂಡ್ ಅಕ್ರಾಸ್ ಮೂವ್ಮೆಂಟ್ ಇದೆಯಲ್ಲ, ಈಗ ಬ್ಯಾಕ್ ಆ್ಯಂಡ್ ಅಕ್ರಾಸ್ ಮೂವ್ಮೆಂಟ್ ಮಾಡಿದವ್ರು ಏನಾಗುತ್ತೆ, ಬ್ಯಾಕ್ ಫುಟ್ಟು ಮಿಡಲ್ ಸ್ಟೆಮ್ ಮೇಲೆ ಬಂದು ನಿಂತ್ಕೊಂಡ್ಬಿಟ್ಟಿರುತ್ತೆ. ಈ ಎಡಗಾಲು ನನ್ನ ಬಲ್ಗಾಲ್ಕಿನ್ನ ಆಚೆ ಹೋಯ್ತು ಅಂತಂದರೆ ಅದು ಔಷಧ ಅವಸಮ್ ಇದೆ ಬಿಡ್ಬೋದು ಅಂತ. ಸೊ ಇಲ್ಲಿ ಡಿಸಿಷನ್ ಮೇಕಿಂಗ್ ಯಾರು ಅಂತಂದರೆ ಬ್ಯಾಟ್ಸ್ಮನ್ಗಳೇ ಮಾಡೋದು. ಸ್ಪಿನ್ನರ್ಸ್ಗೂ ಹಾಗೇನಾ ಅಂತಂದರೆ ಕೆಲವು ಸಲ ಸಿಕ್ಕಾಪಟ್ಟೆ ತಿರುಗ್ತಾ ಇದ್ದಾಗ ಏನು ಮಾಡ್ತಾರೆ, ಲೆಗ್ ಸ್ಟೆಮ್ ತೊಗೊಳ್ತಾರೆ, ಬಟ್ ಆಫ್ ಸ್ಟೆಮ್ ಗಾರ್ಡು ತೊಗೊಂಡು ಅಲ್ಲೊಂದು ಮಾರ್ಕ್ ಮಾಡ್ಕೋತಾರೆ. ನಿಮ್ಗೆ ಗೊತ್ತಿರೋದು ಬೇಲ್ನ ತೆಗೆದು ಹಿಂಗೆ ಹೊಡಿತಾರೆ. ನಾನು ತಲೆನ ಕೆಳಗಡೆ ಹಿಂಗೆ ಇಟ್ಕೊಂಡು ಸ್ಟ್ಯಾಂಡ್ಸ್ ತೊಗೊಂಡಾಗ ನನಗೆ ಎಕ್ಸಾಕ್ಟ್ಲಿ ಗೊತ್ತಿರುತ್ತೆ ಆಫ್ ಸ್ಟೆಂಪ್ ಎಲ್ಲಿದೆ ಅಂತ. ಸೊ ಲೆಗ್ ಸ್ಟೆಮ್ ಗಾರ್ಡ್ ತೊಗೊಳ್ಳೋದು ಇಂಪಾರ್ಟೆಂಟು, ಆಫ್ ಸ್ಟೆಮ್ ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಕೆಲವರು ಬೂಟಲ್ಲಿ ಹಿಂಗೆ ಮಾರ್ಕ್ ಮಾಡ್ಕೊಳ್ತಾರೆ, ಅಂದರೆ ಸ್ಪೈಕ್ಸಲ್ಲಿ ಹಿಂಗೆ ಮಾರ್ಕ್ ಮಾಡ್ಕೊಳ್ತಾರೆ. ಅದಾದಮೇಲೆ ಆಫ್ ಸ್ಟೆಂಪು ಮಾರ್ಕ್ ಮಾಡ್ಕೊಳ್ತಾರೆ. ಮಿಡಲ್ ಸ್ಟೆಮ್ ಮಾರ್ಕ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ನನಗೆ ಇಲ್ಲಿ ನಿಂತ್ಕೊಂಡಾಗ ನನಗೆ ಎಷ್ಟೇ ಎಕ್ಸಾಕ್ಟ್ಲಿ ಮೂವ್ಮೆಂಟ್ ಮಾಡಬೇಕು ಅಂತ ಗೊತ್ತು. ಸೊ ಎಕ್ಸಾಜರೇಟೆಡ್ ಮೂವ್ಮೆಂಟ್ ಮಾಡಿದವ್ರಿಗೆ ಏನಾಗುತ್ತೆ ಅಂತಂದರೆ ಆಚೆ ಕಡೆ ಇರೋದು ಆಡೋಕ್ಕೆ ಶುರು ಮಾಡ್ತಾರೆ. ಸೊ ಬಿಡಬೇಕು ಅಥವಾ ಕರೆಕ್ಟಾಗಿ ಮೀಟ್ ಮಾಡಬೇಕು ಅಂತಂದಾಗ ಬ್ಯಾಕ್ ಆ್ಯಂಡ್ ಅಕ್ರಾಸು ಬ್ಯಾಕ್ ಆ್ಯಂಡ್ ಬ್ಯಾಕ್ ಮೂವ್ಮೆಂಟ್ ಇರೋರು ಡಿಸೈಡ್ ಮಾಡ್ಕೊಳ್ತಾರೆ ಲೆಗ್ ಸ್ಟಂಪ್ ಅಂತ. ಯೂಶಲಿ ಏನು ಮಾಡ್ತಾರೆ, 2 ಲೆಗ್ ಅಂತ ತೊಗೊತಾರೆ. ಅಂದರೆ ಲೆಗ್ ಸ್ಟಂಪ್ ಮಿಡಲ್ ಸ್ಟೆಮ್ ಮಧ್ಯದಲ್ಲಿ ಒಂದು ಗಾರ್ಡ್ ಇರುತ್ತೆ. ಅದು ಯಾಕೆ ತೊಗೋತಾರೆ ಅಂತ ನಮ್ಮ ಅಪ್ರಾಣ ನಂಗೆ ಈಗಲೂ ಗೊತ್ತಿಲ್ಲ. ಬಟ್ ಆದರೂ ಲೆಗ್ ಸ್ಟಂಪು ಮಿಡಲ್ ಸ್ಟಂಪು ಯೂಶಲಿ ತೊಗೊಳ್ಳೋದು. ಆಫ್ ಸ್ಟೆಂಪ್ ಮಾರ್ಕ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಅಖಿಲ್. ಎಸ್ಪೆಷಲಿ ಬಿಡಬೇಕಾದ್ರೆ ಮೋಸ್ಟ್ಲಿ ಇವಾಗ ಔಟ್ಸೈಡ್ ಆಫ್ ಸ್ಟಂಪ್ ಇರೋದನ್ನು ಹೊಡೆದ್ಬಿಡ್ತಾ ಇದ್ದಾರೆ ಬ್ಯಾಟ್ಸ್ಮನ್ನು. ಬಟ್ ಬಿಡಕ್ಕೆ ಬಂದಾಗ ಸುಮಾರು ಸತಿ ಜಡ್ಜ್ ಮಾಡಿ ಬೋಲ್ಡ್ ಆಗಿರೋದು ಸುಮಾರು ನೋಡಿದ್ದೀವಿ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತು ಅಂತಂದರೆ ಆ ಒಂದು ಮಾರ್ಕಿಂಗ್, ಆಫ್ ಸ್ಟಂಪ್ ಮಾರ್ಕಿಂಗ್ ಕ್ರೂಷಿಯಲ್ ಆಗುತ್ತೆ ಬಿಡೋದಕ್ಕೆ. ಎಕ್ಸಾಕ್ಟ್ಲಿ. ಗಾರ್ಡ್ನ ಪಿಕ್ ಮಾಡೋದಿದೆಯಲ್ಲ, ಅದು ಅವ್ರ ಡಿಸ್ಕ್ರಿಪ್ಷನ್ ಇರ್ಬೋದು ಬೇಸ್ಡ್ ಆನ್ ದೇರ್ ಟೆಕ್ನಿಕು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಏನು ಅಂತಂದರೆ, ನಿಮ್ಮ ಆಫ್ ಸ್ಟಂಪ್ ಎಲ್ಲಿದೆ ಅಂತ ಗೊತ್ತಿತ್ತು ಅಂದಾಗ ಬೋಲ್ಡ್ ಆಗೋದನ್ನು ರೂಲ್ ಔಟ್ ಮಾಡ್ತೀರಾ. ಅದಾದಮೇಲೆ ಆಚೆ ಕಡೆ ಇರೋ ಬಾಲ್ನ ಬಿಡಬೇಕು ಅಂದಾಗ ಎಜ್ ಹೊಡಿಯೋದು, ಕಾಟ್ ಬೇಂಡ್ನ ರೂಲ್ ಔಟ್ ಮಾಡಬೇಕು ಅನ್ನೋದನ್ನು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಿ ಅಂತಂದಾಗ 3 ಗಾರ್ಡು ತೊಗೊಂಡಾಗ ಡಿಸೈಡ್ ಮಾಡ್ತೀರಾ ನಿಮ್ಮ ಹೆಡ್ ಪೊಸಿಷನ್ ಎಲ್ಲಿದೆ ಅಂತ. ಹೆಡ್ ಪೊಸಿಷನ್ನು ಕರೆಕ್ಟಾಗಿ ಆಫ್ ಸ್ಟೆಮ್ ಮೇಲೆ ಬರಬೇಕು ಅಂತಂದರೆ ಮಿಡ್ ಲ್ಯಾಂಡ್ ಲೆಗ್ಗು, ಲೆಗ್ ಸ್ಟೆಮ್ ಗಾರ್ಡ್ ತೊಗೊಂಡು ನಿಮ್ಮ ತಲೆ ಮತ್ತು ಕಣ್ಣು ಕರೆಕ್ಟಾಗಿ ಆಫ್ ಸ್ಟೆಮ್ ಮೇಲೆ ಇರುತ್ತಲ್ಲ, ಅದಕ್ಕೋಸ್ಕರನೇ ಗಾರ್ಡ್ ಚೂಸ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ಗೊತ್ತಾಯಿತು. ಇಲ್ಲ, ಒಂದೇ ಒಂದು ಸೀಕ್ರೆಟ್ ಹೇಳ್ಬೇಕಲ್ಲ ಇದಕ್ಕೆ. ಮಾರಲ್ ಆಫ್ ದಿ ಸ್ಟೋರಿ ಇಷ್ಟೇ, ಬ್ಯಾಟ್ಸ್ಮನ್ ಮುಂದೆ ಇರ್ತಾನೆ, ಸ್ಟಂಪ್ಸ್ ಹಿಂದೆ ಇರುತ್ತೆ. ಹಾಗಾಗಿ ಸ್ಟ್ಯಾಂಡ್ಸಲ್ಲಿ ನಿಂತಾಗ ನಿಮ್ಮ ಸ್ಟಂಪ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ. ಲೆಗ್ ಸ್ಟಂಪ್ ಎಕ್ಸ್ಪೋಸ್ ಮಾಡಿದ್ದೀರಾ, ಆಫ್ ಸ್ಟಂಪ್ ಎಕ್ಸ್ಪೋಸ್ ಮಾಡಿದ್ದೀರಾ ಅಂತ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಈ ಮಾರ್ಕ್ನ ಮಾಡ್ಕೊಂಡು ಜನ ಕಾಸಿದ್ರೆ ಬಾಡಿ ಗಾರ್ಡ್ಸ್ ಇಟ್ಕೊತಾ ಇದ್ವಿ, ಈಗ ಬರೇ ಗಾರ್ಡು. ಹೌದಾ? ಹೌದು, ಇವಾಗ ಗಾರ್ಡ್ ಇಂಪಾರ್ಟೆಂಟ್ ನಮ್ಗೆ, ಅದೇ ಪ್ರೊಟೆಕ್ಟ್ ಮಾಡೋದು. ನೀನು ಗಾರ್ಡ್ ನಿಮ್ಮ ಹತ್ರ ಇದೆ ನೋಡಿ, ಬಾಡಿ ನನ್ನ ಹತ್ರ ಇದೆ, ಅದಕ್ಕೆ ಬಂದಿದ್ದೀನಿ. ಈ ಬಾಡಿ ಬೇಕಿತ್ತು, ಹುಡುಕ್ಬೇಕು ಗಾಳಿ ಬಂದರೆ. ಹೌದು, ಅದಕ್ಕೆ ಮಧ್ಯ ಬಂದಿರೋದು. ಹಿಂಗ್ ಬಿಸಿರು ಅಲ್ಲಿ ಹಿಡ್ಕೋತೀಯ ಅಂತ, ಹಂಗ್ ಬಿಸಿರು ನಾವು ಹಿಡ್ಕೊಳ್ಳೋಣ. ಸಪೋರ್ಟ್ ಸಿಗುತ್ತೆ ಅಂತ. ಲೆಗ್ ಸ್ಟಂಪು ಮಿಡಲ್ ಸ್ಟಂಪು ಆಫ್ ಸ್ಟಂಪ್.